ಅಡಿಯೇನ್ ರಾಮಾನುಜದಾಸನ್. ಸೋದರಮಾವ ಅಪ್ಪುಳ್ಳಾರ್ ಅವರಲ್ಲಿ ವಿದ್ಯಾಭ್ಯಾಸ ಪ್ರಾರಂಭಿಸಿದ ವೆಂಕಟನಾಥರು ಸಂಸ್ಕೃತ ಹಾಗೂ ತಮಿಳು ಎರಡೂ ಭಾಷೆಯಲ್ಲಿ ಪಾಂಡಿತ್ಯ ಹೊಂದಿ ಉಭಯ ವೇದಾಂತಿ ಎನಿಸಿದರು. ವೆಂಕಟನಾಥರು ಅತ್ಯಂತ ಸೂಕ್ಷ್ಮಮತಿಗಳಾಗಿದ್ದರು. ಭರದ್ವಾಜ, ಶಾಂಡಿಲ್ಯ, ಹಾರಿತ ಮತ್ತಿತರರು ರಚಿಸಿದ ಸ್ತೋತ್ರಗಳನ್ನ ಸರಿಯಾಗಿ ಅರ್ಥೈಸುವಲ್ಲಿ ನಿಪುಣರಾಗಿದ್ದರು. ಜ್ಯೋತಿಷ್ಯ ಶಾಸ್ತ್ರ, ಛಂದಸ್ಸು, ವ್ಯಾಕರಣಗಳಲ್ಲಿ ಪಾಂಡಿತ್ಯ ಪಡೆದಿದ್ರು. ಕಾವ್ಯ, ನಾಟಕ, ಕಾವ್ಯಮೀಮಾಂಸೆ, ಸಾಂಖ್ಯ, ಯೋಗಭಟ್ಟ, ಪ್ರಭಾಕರ ಇತರ ತತ್ವಗಳನ್ನ ಚೆನ್ನಾಗಿ ಬಲ್ಲವರಾಗಿದ್ರು. ಅಷ್ಟೇ ಅಲ್ಲದೆ ಜೈನ, ಬೌದ್ಧ, ಶೈವ ವಿದ್ವಾಂಸರನ್ನ ವಾದಗಳಲ್ಲಿಯೂ ಜಯಿಸಿದ್ರು. ಇವರು 20 ವರ್ಷವಾಗುವುದಕ್ಕೆ ಮುಂಚೆಯೇ ಸಕಲ ವಿದ್ಯಾ ಪಾರಂಗತರಾಗಿದ್ದರು. ಬ್ರಹ್ಮಚರ್ಯ ಕೊನೆಗೊಂಡು ವೆಂಕಟನಾಥರು ಗೃಹಸ್ಥಾಶ್ರಮಕ್ಕೆ ಕಾಲಿಟ್ರು. ಎಲ್ಲ ಆಶ್ರಮಗಳಲ್ಲಿ ಅಂದರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಈ ಎಲ್ಲ ಆಶ್ರಮಗಳಲ್ಲಿಯೂ ಗೃಹಸ್ಥಾಶ್ರಮವೇ ಅತ್ಯಂತ ಶ್ರೇಷ್ಠವಾದದ್ದು ಅಂತ ರಾಮಾಯಣದಲ್ಲಿ ಹೇಳಿದೆ. ಅಂತಹ ಗೃಹಸ್ಥ ಜೀವನವನ್ನ ನಡೆಸೋದಕ್ಕೆ ವೆಂಕಟನಾಥರು ಅಪೇಕ್ಷಿಸಿದ್ರು. ಅವರಿಗೆ ಅನುರೂಪಳಾದ ಕನಕವಲ್ಲಿ ಅಥವಾ ತಿರುಮಂಗೈ ಅನ್ನೋ ಕನ್ಯೆಯೊಡನೆ ಮದುವೆಯಾಗತ್ತೆ. ಅವರು ಗೃಹಸ್ಥಾಶ್ರಮದ ಕರ್ತವ್ಯಗಳು ಅಂದ್ರೆ ಮನೆಯಲ್ಲಿ ಔಪಾಸನೆ, ಅಗ್ನಿ ಪೂಜೆ, ಸಂಧ್ಯಾವಂದನೆ, ಭಗವಂತನ ಆರಾಧನೆ, ಅತಿಥಿ ಪೂಜೆ ಇಂಥದ್ದನ್ನೆಲ್ಲ ಕಟ್ನಿಟ್ಟಾಗಿ ಪಾಲಿಸ್ತಾ ಬರ್ತಾ ಇದ್ರು. ನಂತರ ವರದರಾಜಸ್ವಾಮಿ ದೇವಾಲಯಕ್ಕೆ ಹೋಗಿ ಅಲ್ಲಿಯೂ ಭಗವಂತನನ್ನ ಪೂಜಿಸ್ತಿದ್ರು. ಶ್ರೀ ವೆಂಕಟನಾಥರು ತಮ್ಮ ಬೆಳಗಿನ ದಿನಚರಿಯನ್ನ ಮುಗಿಸಿದ ನಂತರ ಪ್ರತಿದಿನವೂ ಊಂಚ ವೃತ್ತಿಯನ್ನ ಅವಲಂಬಿಸ್ತಿದ್ರು. ಅಂದ್ರೆ ಪ್ರತಿದಿನ ದೇವರ ನಾಮವನ್ನ ಹಾಡುತ್ತಾ ಬೀದಿಲಿ ನಡ್ಕೊಂಡು ಹೋಗೋದು. ಜನ ಏನು ಭಿಕ್ಷೆಯನ್ನ ಹಾಕ್ತಾರೋ ಅದನ್ನ ತಂದು ತಮ್ಮ ಜೀವನ ನಡೆಸೋದು. ಕಾಂಚೀಪುರದ ನಿವಾಸಿಗಳು ತಾವಾಗೇ ಏನನ್ನು ಕೊಡ್ತಾರೋ ಅದನ್ನ ಸಂಗ್ರಹಿಸಿ ಮನೆಗೆ ತರ್ತಿದ್ರು. ಅವರ ಧರ್ಮಪತ್ನಿ ಅದನ್ನ ಸ್ವೀಕರಿಸಿ ಆಹಾರ ಸಿದ್ಧಪಡಿಸ್ತಾ ಇದ್ರು. ಅನಂತರ ಭಗವಂತನಿಗೆ ನೈವೇದ್ಯ ಮಾಡಿ ತಾವು ಊಟ ಮಾಡ್ತಾ ಇದ್ರು. ನಂತರ ಭಗವದ್ ವಿಷಯದ ಬಗ್ಗೆ ಅಧ್ಯಯನ ಮಾಡಿ ಸಾಧ್ಯವಾದಷ್ಟು ಸ್ತೋತ್ರಗಳನ್ನ ಬರೆಯೋದು, ಹೀಗೆ ಜೀವನ ನಡೆಸ್ತಾ ಇದ್ರು ವೆಂಕಟನಾಥರು. ವೆಂಕಟನಾಥರ ಗುಣ ಮತ್ತು ಅವರ ಜೀವನದ ರೀತಿ ನೀತಿಯನ್ನ ನೋಡಿ ಅಪ್ಪುಳ್ಳಾರ್ ಬಹಳ ಸಂತೃಪ್ತರಾದರು. ಅವರು ವೆಂಕಟನಾಥರ ಆಧ್ಯಾತ್ಮಿಕ ಜ್ಞಾನವನ್ನ ಮತ್ತಷ್ಟು ಹೆಚ್ಚುಗೊಳಿಸೋದಕ್ಕೆ ಅವರಿಗೆ ವೈನತೆಯ ಮಂತ್ರವನ್ನ ಬೋಧಿಸಿದ್ರು. ಯಾಕೆ ಅಂದ್ರೆ ಗರುಡ ಆಧ್ಯಾತ್ಮ ವಿದ್ಯೆಯ ಅಧಿಪತಿ. ವೇದರೂಪಿಯಾದ ಗರುಡನನ್ನ ಪ್ರಾರ್ಥಿಸಿದ್ರೆ ಆಧ್ಯಾತ್ಮ ಜ್ಞಾನದ ಜೊತೆಗೆ ಸರ್ಪ ಮುಂತಾದ ವಿಷಜಂತುಗಳ ಬಾಧೆ ಕೂಡ ಇರೋದಿಲ್ಲ. ಅವರ ಸಲಹೆಯಂತೆ ವೆಂಕಟನಾಥರು ಧ್ಯಾನಕ್ಕೆ ಯೋಗ್ಯವಾದ ಜಾಗವನ್ನ ಹುಡುಕ್ತಾ ತಿರುವಹಿಂದಿರಪುರಕ್ಕೆ ಹೋಗ್ತಾರೆ. ಅಲ್ಲಿ ಗರುಡ ನದಿ ಅನ್ನೋ ಹೆಸರಿನ ಒಂದು ನದಿ ಹರಿತಿದೆ. ಓಷಾದ್ರಿ ಅನ್ನೋ ಬೆಟ್ಟ ಇದೆ. ಅಲ್ಲಿ ದೈವನಾಯಗನ್ ದೇವಾಲಯ ಇದೆ. ಹೇಮಾಬ್ಜನಾಯಕಿ ತಾಯಾರ್ ಸನ್ನಿಧಿ ಇದೆ. ಓಷಾದ್ರಿ ಅಥವಾ ಔಷಧಗಿರಿ ಅನ್ನೋ ಬೆಟ್ಟದ ಮೇಲೆ ಹಯಗ್ರೀವ ಸನ್ನಿಧಿಯೂ ಇದೆ. ಇದನ್ನೆಲ್ಲ ಗಮನಿಸಿ ವೇದಾಂತ ದೇಶಿಕರು ತಿರುವಹಿಂದಿರಪುರಕ್ಕೆ ಬರ್ತಾರೆ. ಸುಮಾರು 40 ವರ್ಷಗಳ ಕಾಲ ಅಲ್ಲೇ ನಿಂತು ಧ್ಯಾನ ಮಾಡ್ತಾರೆ. ಅವರು ಧ್ಯಾನದ ಮೂಲಕ ಗರುಡ ದೇವರನ್ನ ಒಲಿಸ್ಕೋತಾರೆ. ಗರುಡ ದೇವರು ವೆಂಕಟನಾಥರಿಗೆ ಹಯಗ್ರೀವ ಮಂತ್ರವನ್ನ ಉಪದೇಶ ಮಾಡ್ತಾನೆ. ಹಯಗ್ರೀವನೆಂಬ ದೈವ ಸಕಲ ವಿದ್ಯಾದಿ ದೇವತೆ. ಅಂತೇನೆ ಹಯಗ್ರೀವನನ್ನ ಧ್ಯಾನಿಸುತ್ತಾ ವೆಂಕಟನಾಥರು ಅನೇಕ ವರ್ಷಗಳನ್ನ ಕಳೀತಾರೆ. ಹಯಗ್ರೀವ ಕೂಡ ತನ್ನಲ್ಲಿದ್ದ ಜ್ಞಾನಾಮೃತವನ್ನ ವೆಂಕಟನಾಥರಿಗೆ ನೀಡ್ತಾನೆ. ಇಂದಿಗೂ ವೆಂಕಟನಾಥರು ಬರೆದಿರುವಂತಹ ಸ್ತೋತ್ರಗಳು ಬಹಳ ಪ್ರಭಾವಶಾಲಿ. ವೆಂಕಟನಾಥರ ಸ್ತೋತ್ರಗಳು ಎಷ್ಟು ಪ್ರಭಾವಶಾಲಿ ಅನ್ನೋದಕ್ಕೆ ಒಂದು ಚಾರಿತ್ರ್ಯ ಇದೆ. ಒಮ್ಮೆ ಒಬ್ಬ ಹಾವಾಡಿಗ ಅತ್ಯಂತ ವಿಷಪೂರಿತವಾದ ಸರ್ಪವನ್ನ ತಂದು ವೇದಾಂತ ದೇಶಿಕರ ಮುಂದೆ ಬಿಟ್ಬಿಡ್ತಾನೆ. ಆಗ ದೇಶಿಕರು
ಸರ್ಪದ ಮುಂದೆ 4 ಗೆರೆಗಳನ್ನ ಎಳಿತಾರೆ. ಆಮೇಲೆ ಗರುಡನನ್ನ ಗರುಡ ದಂಡಕ ಹೇಳ್ತಾ ಪ್ರಾರ್ಥಿಸ್ತಾರೆ. ಅವರು ಹಾಗೆ ಪ್ರಾರ್ಥಿಸ್ತಾ ಇದ್ದ ಹಾಗೇನೆ ಗರುಡ ಪಕ್ಷಿ ಬಂದು ಆ ಹಾವನ್ನ ಎತ್ಕೊಂಡು ಹೋಗ್ಬಿಡುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ದ ಹಾವಾಡಿಗ ತನ್ನ ಜೀವನೋಪಾಯಕ್ಕಾಗಿ ಇಟ್ಕೊಂಡಿದ್ದ ಹಾವನ್ನ ಗರುಡ ತಗೊಂಡು ಹೋಗ್ಬಿಡ್ತಲ್ಲ ಅಂತ ನೊಂದುಕೊಂಡು ದೇಶಿಕರ ಹತ್ರ ಬೇಡ್ಕೋತಾನೆ, ನನಗೆ ಮತ್ತೆ ಆ ಹಾವು ಬೇಕು ಅಂತ. ಆಗ ಮತ್ತೆ ಗರುಡನಲ್ಲಿ ಪ್ರಾರ್ಥಿಸ್ತಾರೆ. ಆಗ ಗರುಡ ಪಕ್ಷಿ ಆ ಹಾವನ್ನ ಹಿಂತಿರುಗಿಸುತ್ತೆ. ಇವತ್ತಿಗೂ ಕೂಡ ವೆಂಕಟನಾಥರು ಬರೆದಿರುವಂತಹ ಹಯಗ್ರೀವ ಸ್ತೋತ್ರವನ್ನ ವಿದ್ಯಾರ್ಥಿಗಳು ಪಠಿಸಿದಲ್ಲಿ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗ್ತಾರೆ ಅನ್ನೋ ನಂಬಿಕೆ ಇದೆ. ವೆಂಕಟನಾಥರು ಅನೇಕ ಕಾವ್ಯ ಮತ್ತು ಗದ್ಯಗಳನ್ನ ಸಂಸ್ಕೃತದಲ್ಲೂ ತಮಿಳಿನಲ್ಲೂ 2 ಭಾಷೆಗಳಲ್ಲಿ ಬರೆದಿದ್ದಾರೆ. ದೇಶಿಕರ ಸ್ತೋತ್ರಗಳು ಪರಿಣಾಮಕಾರಿ ಅಂತ ಹೇಳೋದಕ್ಕೆ ಇನ್ನೂ ಒಂದು ಉದಾಹರಣೆ ಇದೆ. ದೇಶಿಕರು ಕಾಂಚೀಪುರದಲ್ಲಿದ್ದಾಗ ಒಮ್ಮೆ ಒಬ್ಬ ಬಡ ಬ್ರಾಹ್ಮಣ ಬಂದು ಮಗಳ ಮದುವೆಗೆ ಹಣ ಸಹಾಯ ಮಾಡಿ ಅಂತ ಕೇಳ್ತಾನೆ. ಆಗ ವೇದಾಂತ ದೇಶಿಕರು ಆ ಬ್ರಾಹ್ಮಣನನ್ನ ವರದರಾಜನ ದೇವಾಲಯಕ್ಕೆ ಕರೆದುಕೊಂಡು ಹೋಗಿ ಪೇರುಂದೇವಿ ತಾಯಾರ್ ಮುಂದೆ ನಿಲ್ಲಿಸಿ ಶ್ರೀಸ್ತುತಿ ರಚಿಸಿ ಅದನ್ನ ಪಠಿಸುವಂತೆ ಹೇಳ್ತಾರೆ. ಆ ಶ್ರೀಸ್ತುತಿಯನ್ನ ಹೇಳಿ ತಾಯಾರ್ ಸನ್ನಿಧಿಗೆ ಪ್ರದಕ್ಷಿಣೆ ಬಂದಾಗ ಅವನ ಮುಂದೆ ಚಿನ್ನದ ನಾಣ್ಯಗಳ ಮಳೆನೇ ಸುರಿತಂತೆ. ಶ್ರೀ ವೈಷ್ಣವ ತತ್ವದಲ್ಲಿ ಲಕ್ಷ್ಮೀ ದೇವಿಯು ಜೀವಾತ್ಮನ ಪರವಾಗಿ ಕರುಣೆಗೆ ಭಗವಂತನಲ್ಲಿ ಪ್ರಾರ್ಥಿಸ್ತಾಳೆ. ಅವನನ್ನ ಕಷ್ಟದಿಂದ ಪಾರು ಮಾಡೋದಿಕ್ಕೆ ಶಿಫಾರ್ಸು ಮಾಡುವ ಮಧ್ಯವರ್ತಿ ಆಗ್ತಾಳೆ. ಕ್ಷಮಾಗುಣದಲ್ಲಂತೂ ಆಕೆ ಭಗವಂತನಿಗಿಂತಲೂ 100 ಪಾಲು ಹೆಚ್ಚು. ಲಕ್ಷ್ಮೀ ದೇವಿಯು ನಾರಾಯಣನೊಡನೆ ಸೇರ್ಕೊಂಡು ಮೋಕ್ಷಪ್ರದಳು. ಹೀಗಾಗಿ ಮೊದಲು ತಾಯಿಯಲ್ಲಿ ಶರಣಾಗತಿ ಮಾಡಿ ನಂತರ ದೇವರಲ್ಲಿ ಶರಣಾಗತಿ ಮಾಡಬೇಕು. ದೇಶಿಕರು ಕಾಂಚೀಪುರದ ಬಳಿ ಇರುವ ತಿರುಪುಟ್ಕುಳಿ ಅನ್ನೋ ದಿವ್ಯ ದೇಶದ ಜನರಿಗೆ ಯಾವುದೋ ಜ್ವರ ಬಂದು ಕಾಡ್ತಿದ್ದಾಗ ಶ್ರೀ ಸುದರ್ಶನಾಷ್ಟಕ ರಚಿಸಿ ತಾವೂ ಪಠಿಸಿ ಅಲ್ಲಿರೋ ಜನರಿಗೂ ಅದನ್ನ ಪಠಿಸುವಂತೆ ಹೇಳ್ತಾರೆ. ಅದನ್ನ ಪಠಿಸಿ ಆ ಜನರು ಜ್ವರದಿಂದ ಮುಕ್ತರಾದ್ರಂತೆ. ಹೀಗೆ ದೇಶಿಕರು ರಚಿಸಿದ ಸ್ತೋತ್ರಗಳೆಲ್ಲ ಬಹಳ ಪರಿಣಾಮಕಾರಿಯಾಗಿದೆ. ದೇಶಿಕರ ಚರಿತ್ರೆಯನ್ನ ಮುಂದುವರಿಸೋಣ. ಶ್ರೀಮತೆ ರಾಮಾನುಜಾಯ ನಮಃ.